ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನನ್ನ ಕಾರ್ನ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಕೇಳ್ದಂಗೆ ನಿಮ್ಮ ಕಾರ್ ಬ್ಲಾಗ್ ಮಾಡಿ ಅಂದಿದ್ದೀರಲ್ಲ, ಸೊ ಇದೇ ನನ್ನ ಕಾರು. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ರೆನಾಲ್ಡ್ ಸ್ಕಾಲಾ ಅಂತ. ರೆನಾಲ್ಡ್ ಬ್ರ್ಯಾಂಡಲ್ಲಿ ಎರಡು ಸೆಡನ್ ಇದೆ. ಒಂದು ಬಂದ್ಬಿಟ್ಟು ಫ್ಲೂಯೆನ್ಸು, ಇನ್ನೊಂದು ಬಂದು ರೆನಾಲ್ಡ್ ಸ್ಕಾಲಾ. ಸೊ ಈ ರೆನಾಲ್ಡ್ ಸ್ಕಾಲಾ ಬಗ್ಗೆ ಹೇಳೋದಾದರೆ ಇದು ಬಂದು 1.5 ಲೀಟರ್ ಡೀಸೆಲ್ ಇಂಜಿನ್ನು ಇರೋದು. ಸೊ ಎರಡು ವೇರಿಯಂಟ್ ಇದೆ. ಇದರಲ್ಲಿ 110 PS ಇಂದಿದೆ, 85 PS ಒಂದಿದೆ. ಸೊ ಇದೊಂದು ಪ್ರೀಮಿಯಂ ಸೆಡನ್ ಕಾರು. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ಕೀಲೆಸ್ ಎಂಟ್ರಿ ಇದೆ, ಯಾಕೆಂದರೆ ಇದು ಟಾಪ್ ಎಂಡ್ ಮಾಡಲು RXZ ಅಂತ ಬರುತ್ತೆ ನಿಮಗೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. RXZ ಅಂದರೆ ಟಾಪ್ ಎಂಡು, RXL ಅಂದರೆ ಮಿಡ್ ವೇರಿಯಂಟು, RXS ಅಂತ ಏನೋ ಬರುತ್ತೆ, ನನಗೆ ಸರಿಗೆ ಐಡಿಯಾ ಇಲ್ಲ. ಸೊ ನಾನು ಯಾವುದೂ ನೋಡಿಲ್ಲ. ಸೊ ಕ್ಯಾಬಿನ್ ಒಳಗಡೆ ನಿಮಗೆ ಡ್ರೈವರ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ ಈ ಥರ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕೀಲೆಸ್ ಕೀ. ಇದರಲ್ಲಿ ಬಂದು ಕೀನೂ ಬರುತ್ತೆ, ನಿಮ್ಗೆ ತೋರಿಸ್ತೀನಿ. ಇದು ಕೀ ಇದು, ಬಟ್ ನಿಮಗೆ ಕೀ ಎಲ್ಲೂ ಹಾಕೋಕ್ಕಾಗಲ್ಲ, ಯಾಕೆಂದರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಕೀ ಬಂದು ಇಲ್ಲಿ ಹಾಕ್ಬೋದು, ಯಾಕೆಂದರೆ ಇದು ಬಂದು ಏನೋ ಸೆನ್ಸರ್ ಹಾಳಾಗಿರೋದ್ರಿಂದ ನಮಗೆ ಕೀ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಟನ್ ಇದೆ, ಕೀನೂ ಬರುತ್ತೆ, ಬಟ್ ಬಿಚ್ಚಿಬಿಟ್ಟು ಅಲ್ಲಿ ಇದಾಕಿದ್ದಾರೆ. ಸೊ ಇದರಲ್ಲಿ ಕೆಲಸ ಮುಗೀತು. ಈ ಸ್ಟೇರಿಂಗಲ್ಲಿ ನಿಮಗೆ ಫುಲ್ ಎಲ್ಲ ಕಂಟ್ರೋಲು ಸಿಗುತ್ತೆ. ಕ್ರೂಸ್ ಕಂಟ್ರೋಲ್ ಒಂದಿಲ್ಲ, ಇನ್ನು ಬಾಕಿ ಇನ್ನೆಲ್ಲನೂ ಇದೆ. ಅಡಾಸ್ ಫೀಚರ್ ಇಲ್ಲ. ಇದು ಬಂದು 2013 ಮಾಡಲ್ಲು. ಇದರಲ್ಲಿ ಬಂದು ನಿಮಗೆ RPM ಮೀಟ್ರ್ ಬರುತ್ತೆ, ಮತ್ತು ಮೈಲೇಜು ನೀವು ಕೇಳಿದ್ರಿ ಮೇಯ್ನು. ಸೊ ಇದ್ರ ಮೈಲೇಜ್ ಬಂದ್ಬಿಟ್ಟು ಆ್ಯಕ್ಚುಲಿ ಆ್ಯಾವ್ರೇಜ್ ಒಂದು 18 to 22 ಬರುತ್ತೆ. ನಾವು ಕ್ರೂಸಲ್ಲಿ ಓಡಿಸಿದ್ರೆ ಒಂದು 80 to 90, ಒಂದು 23-24ವರೆಗೂ ಬರುತ್ತೆ. ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಇದು 45 ಲೀಟರ್ಸ್ ಏನೋ ಬರುತ್ತೆ, 52 to 45 ಲೀಟರ್ಸ್ ಏನೋ ಬರುತ್ತೆ. ನಾನು ಯಾವತ್ತೂ ಫುಲ್ ಟ್ಯಾಂಕ್ ಮಾಡಿಸಿಲ್ಲ, ಇದು ಹಾಫ್ ಟ್ಯಾಂಕಲ್ಲೇ ಓಡಿಸ್ತೀನಿ ಯಾವಾಗ್ಲೂ. ಸೊ ಪರ್ಟಿಕ್ಯುಲರಾಗಿ ನೀವು ಈ ಕಾರ್ದು ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ಇದರ ಪಾಸಿಟಿವ್ ಫಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ಬಂದು ಆಫ್ಟರ್ ಮಾರ್ಕೆಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದೀವಿ. ಆಮೇಲೆ ನಿಮಗೆ ಇದು ಕಂಪ್ನಿಯಿಂದನೂ ಒಂದು ಬರುತ್ತೆ, ಬಟ್ ಅದು ನಾರ್ಮಲ್ಲು DVD ಪ್ಲೇಯರ್ ಇರುತ್ತೆ, DVD ವಾಟ್ ಎವರ್ ಮಲ್ಟಿಮೀಡಿಯಾ ದಿಸ್ ಥಿಂಗ್. AC ಬರುತ್ತೆ ನಿಮಗೆ, ಮತ್ತು ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಇದು ರೇರ್ ವ್ಯೂ ಮಿರರ್ ಇದೆ. ಇಲ್ಲಿ ಬಂದು ನಿಮಗೆ ನೋಡಿ, ಇಲ್ಲೂ ನಿಮ್ಮ ಮಿರರ್ ಬರುತ್ತೆ, ಇಲ್ಲೂ ಮಿರರ್ ಬರುತ್ತೆ. ಇನ್ನು ಲೈಟ್ಸು ಏನಂತ ಮಜಾ ಏನಿಲ್ಲ, ಲೈಟ್ಸಲ್ಲಿ ಏನು ಕಾಣಿಸೋದು ಇಲ್ಲ ನೀವು ಕತ್ಲಲ್ಲಿ. ಇಲ್ಲೂ ಲೈಟ್ಸ್ ಬರುತ್ತೆ, ಮತ್ತು ಇಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಬರುತ್ತೆ, ಹ್ಯಾಂಡ್ ಬ್ರೇಕು, ಗೇರ್ ಲಿವರು, 2 ಕಪ್ ಹೋಲ್ಡರ್ಸು, ಇಲ್ಲಿ ನೀವು ಬಾಟಲ್ ಹೋಲ್ಡರ್ಸು, ಇಲ್ಲಿ ನೀವೇನಾದ್ರು ಡಾಕ್ಯುಮೆಂಟ್ಸ್ ಇಟ್ಕೊಬೋದು, 4 ಪವರ್ ವಿಂಡೋ, ಡೋರು ಲಾಕು ಅನ್ಲಾಕು, ವಿಂಡೋ ಅನ್ಲಾಕು ಎಲ್ಲ ಇದೆ. ಮತ್ತು ನಿಮಗೆ ಮಿರರು ಫೋಲ್ಡು ಮಾಡ್ಕೊಬೋದು ಇಲ್ಲಿ. ಸೊ ಅದರದ್ದು ಒಂದು ಫೀಚರ್ ಇದೆ. ಮತ್ತು ಇದು ಬಂದು ಹೆಡ್ಲೈಟು ನಿಮಗೆ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು, ಅದು ಇದೆ. ಇಲ್ಲಿ ನಿಮಗೆ 2 ಆಪ್ಷನ್ ಕೊಡ್ತಾನೆ, ಏನಂದರೆ ನೀವು ಸ್ವಿಚಸ್ಸು ಏನಾದರೂ ಹಾಕ್ಕೊಬೋದು. ಸೊ ಇವಾಗ ಪರ್ಟಿಕ್ಯುಲರಾಗಿ ಈ ಮಾಡಲ್ಲು ನಿಮಗೆ ಬೇರೆದ್ರಲ್ಲೂ ಸಿಗುತ್ತೆ. ನಿಶಾನಲ್ಲಿ ಬಂದ್ಬಿಟ್ಟು ನಿಮಗೆ ಸನ್ನಿ ಅಂತ ಬರುತ್ತೆ, ರೆನಾಲ್ಟಲ್ಲಿ ಬಂದು ನಿಮಗೆ ಸ್ಕಾಲಾ ಅಂತ ಬರುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಕದು ಏನೋ ಟೈಲೈಟ್ ಚೇಂಜ್ ಇರುತ್ತೆ, ಫ್ರಂಟು ಹೆಡ್ಲೈಟ್ ಚೇಂಜ್ ಇರುತ್ತೆ. ಮತ್ತು ನಿಮಗೆ ಯುಟಿಲಿಟಿ ಬಾಕ್ಸ್ ಈ ಥರ ಇರುತ್ತೆ. ನಂದು ಏನೋ ಒಂದು ಗೋಪ್ರೋ ಸಾಮಾನೆಲ್ಲ ಇಟ್ಟಿದ್ದೀನಿ. ಸೊ ಇಲ್ಲಿ ಬಂದು ನಿಮಗೆ ಏನಾದರೂ ಇಟ್ಕೊಬೋದು, ಅಂದರೆ ಮೊಬೈಲು ಆ ಥರ ಎಲ್ಲ. ಸೊ ಇದರಲ್ಲಿ ಬಂದು ಸ್ಟ್ಯಾಂಡರ್ಡು ಏರ್ ಬ್ಯಾಗು ಬರುತ್ತೆ ನಿಮಗೆ, ಡ್ರೈವರು ಮತ್ತು ಕೋ ಪ್ಯಾಸೆಂಜರ್ದು. ಮತ್ತು ಇದರಲ್ಲಿ ಎಲೆಕ್ಟ್ರಾನಿಕ್ಕು ಸ್ಟೇರಿಂಗು, ಮತ್ತು ಎಲೆಕ್ಟ್ರಾನಿಕ್ಕು ಡಿಸ್ಟರ್ಬೆನ್ಸ್ ಅಂದರೆ EBD ಬ್ರೇಕ್ಸ್ ಅಂತ ಹೇಳ್ತಾರೆ, ಅದು ಇದೆ. ನೆಕ್ಸ್ಟ್ ಬಂದು ನಿಮಗೆ ಪ್ಯಾಸೆಂಜರ್ ಸೀಟಲ್ಲಿ ಬಂದ್ಬಿಟ್ಟು ನಿಮಗೆ ಲೆಗ್ ರೂಮ್ ಇಷ್ಟೊಂದಿದೆ. ಯಾಕೆಂದರೆ ನಾನು ಒಂದು 6 ಅಡಿ ಅಂದ್ಕೊಳ್ಳಿ. ಸೊ ನಾವು ಮುಂದೆಗಡೆ 6 ಅಡಿ ಪರ್ಸನ್ನೇ 6 ಫೀಟ್ ಪರ್ಸನ್ ಒಬ್ಬ ಡ್ರೈವ್ ಮಾಡ್ತಿದ್ರೆ 6 ಫೀಟು ಪರ್ಸನ್ ಹಿಂದೆ ಆರಾಮಾಗಿ ಕೂರ್ಬೋದು, ಅಷ್ಟು ಲೆಗ್ ರೂಮ್ ಇದೆ. ಇಲ್ಲೂ ನಿಮ್ಗೆ AC ಬರುತ್ತೆ 2. ಇಲ್ಲೂ ಪಕ್ಕದಲ್ಲೂ ಅಷ್ಟೇ, ಒಳ್ಳೆ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಬೋದು ಇಲ್ಲೂ. ಸೊ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು, ಯಾಕೆಂದರೆ ಇದು ಬಂದು ತುಂಬ ಲಾಂಗ್ ಇದೆಯಲ್ಲ. ಸೊ ನೀವು ಟ್ರಾವೆಲ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಆರ್ಮ್ ರೆಸ್ಟ್ ಬರುತ್ತೆ ನಿಮಗೆ ನೋಡಿ, ಇದು ಆರ್ಮ್ ರೆಸ್ಟು. ಸೊ ಇಲ್ಲೂ ಬಂದು ನಿಮಗೆ ಕಪ್ ಹೋಲ್ಡರ್ಸ್ ಇದೆ. ಇಲ್ಲೂ ಬಂದು ನಿಮಗೆ ಡೋರ್ ಪಾಕೆಟ್ಸು ಏನು ಕೊಟ್ಟಿಲ್ಲ, ಬಟ್ ನೀವು ಇಲ್ಲಿ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಮೈನಸ್ ಮಾಡಿದ್ದಾರೆ, ಅದೊಂದು. ಸೊ ನಿಜ ಹೇಳ್ಬೇಕಂದ್ರೆ ನೀವು ಈ ಕಾರ್ನ ಯಾವಕ್ಕೆ ತೊಗೊಬೇಕು ಅಂತ ಹೇಳಿದ್ರೆ,
ಸೊ ಇದರಲ್ಲಿ ಸಿಗುವಂಥ ಕಂಫರ್ಟು, ಒಂದು ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ಪ್ರೀಮಿಯಮ್ ಲಕ್ಸುರಿ ಕಾರ್ನ ಅಫೋರ್ಡ್ ಮಾಡಬೇಕು ಅಂದರೆ ಇದಕ್ಕಿಂತ ಒಳ್ಳೆ ಕಾರು ಬೇರೆ ಇಲ್ಲ. ಸೊ ನಿಮಗೆ ವೋಕ್ಸ್ ವ್ಯಾಗನ್ ವೆಂಟೋ ಎಲ್ಲ ಸಿಗುತ್ತೆ, ನಿಮಗೊಂದು 4.5 ಲ್ಯಾಕ್ಸ್ ಪ್ಲಸ್ ಆರ್ ಮೈನಸ್ ಒಳಗಡೆ ಸಿಗುತ್ತೆ. ಬಟ್ ಏನಂದರೆ ಅದು ಇಂಜಿನ್ ತುಂಬ ಚೆನ್ನಾಗಿದೆ, ಬಟ್ ಇದಕ್ಕಿಂತ ಅದು ಮೇಂಟೆನೆನ್ಸ್ ಜಾಸ್ತಿ. ಸೊ ನೀವು ಮೇಂಟೆನೆನ್ಸು ಇರಬೇಕು, ನನಗೆ ಮೈಲೇಜು ಬೇಕು ಅಂದರೆ ಈ ಕಾರ್ ಬೆಸ್ಟು. ಯಾಕೆಂದರೆ ನಮ್ಮ ಇಂಡಿಯನ್ಸ್ನ ಮನಸ್ಥಿತಿ, ಅವ್ರ ಯೋಚನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ಇನೋವಾ ಬಂತು, ಸೊ ಇನೋವಾ ರೆಪ್ಲಿಕಾ ಬಂದು ಯಾವುದು ಎರ್ಟಿಗಾ, ಈ ಥರ ಎಲ್ಲ ಮಾಡ್ತಾರೆ. ಸೊ ನೋಡೋಕ್ಕೆ ಒಂದು ದೊಡ್ಡದಾಗಿರಬೇಕು, ಜನ ನೋಡಿದ ತಕ್ಷಣ ಯಾವ್ದು ಗುರು ಕಾರು ಅನ್ಬೇಕು. ಆ ಥರ ನಮ್ಮ ಟಿಪಿಕಲ್ ಇಂಡಿಯನ್ ಮೈಂಡ್ ಸೆಟ್. ಸೊ ಇವಾಗ ನಾನೇ ಒಂದು ತಿಳ್ಕೊಳ್ರಿ, ಒಂದು ದೊಡ್ಡ ಗಾಡಿ ಲಕ್ಸುರಿ ಗಾಡಿ ತೊಗೊಬೇಕು ಅಂತ ಇದ್ದೆ. ಬಟ್ ಏನಂದರೆ ನನಗೆ ಇವಾಗ ಸದ್ಯಕ್ಕೆ ಅಷ್ಟು ಅಫೋರ್ಡ್ ಮಾಡೋಕ್ಕೆ ದುಡ್ಡಿಲ್ಲ. ಸೊ ಅದಕ್ಕೆ ನಾನೇನು ತೊಗೊಂಡೆ ಅಂದರೆ, ಒಂದು ಕಮ್ಮಿ ಬಜೆಟಲ್ಲಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ತೊಗೊಬೇಕು, ಲಕ್ಸುರಿ ಕಾರ್ ಇರಬೇಕು. ಯಾಕೆಂದರೆ ನಾನು ದೂರ ಬರೋ ಓಡಾಡೋದು ಜಾಸ್ತಿ. ಸೊ ನಂಗೆ ಮೇಂಟೆನೆನ್ಸು ಕಮ್ಮಿ ಇರಬೇಕು, ನಾನು ಮಾರಿದ್ರೂ ಸಹ ದುಡ್ಡು ಸಿಗಬೇಕು ಅಂತ ಹೇಳಿ ನಾನು ಈ ಕಾರ್ ತೊಗೊಂಡೆ. ಸೊ ಇವಾಗ ನೀವೇ ನೋಡಿದ್ರಲ್ಲ ಫೀಚರ್ಸ್ ಏನೇನಿದೆ ಅಂತ. ಸೊ ಪುಷ್ ಬಟನ್ ಸ್ಟಾರ್ಟು, ಕೀಲೆಸ್ ಎಂಟ್ರಿ, EBD ಬ್ರೇಕ್ಸು, ಮ್ಯಾಗ್ ವೀಲು ಎಲ್ಲ ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಬಟ್ ಏನಂದರೆ ಕ್ರೂಸ್ ಕಂಟ್ರೋಲ್ ಒಂದಿಲ್ಲ, ಅಡ್ಯಾಸ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಸ್ಟೇರಿಂಗ್ ಎಲ್ಲ ನೀಟಾಗಿ ಮೇಲೆ ಕೆಳಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಆ ಥರ ಎಲ್ಲ ಫೀಚರ್ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ಬಟ್ ಇದು ಕ್ಲಿಕ್ ಆಗದೇ ಇರೋ ಕಾರಣ ಏನಂದರೆ, ಶೋರೂಮ್ ಅವರು ಸರಿಯಾಗಿ ಏನಂದರೆ ಮಾರ್ಕೆಟಿಂಗ್ ಮಾಡಲಿಲ್ಲ. ಸೊ ಇದು ಅಷ್ಟೊಂದು ಪ್ರಮೋಷನ್ ಮಾಡಲಿಲ್ಲ. ಯಾಕೆಂದರೆ ಸೇಮ್ ಮಾಡಲ್ಲು, ಸೇಮ್ ಕಾರೇನೆ ನಿಮಗೆ 2 ಬ್ರ್ಯಾಂಡಲ್ಲಿ ಸಿಗುತ್ತೆ, ಒಂದು ನಿಶಾನ್ ಸನ್ನಿ, ಒಂದು ರೆನಾಲ್ಟ್ ಸ್ಕಾಲಾ. ಸೊ ರೆನಾಲ್ಟ್ ಈಸ್ ಫೇಮಸ್ ಫಾರ್ ಡಸ್ಟರ್. ಸೊ ನೀವು ರೆನಾಲ್ಟ್ ಅಂದರೆ ಡಸ್ಟರು, ಡಸ್ಟರ್ ಅಂದರೆ ರೆನಾಲ್ಟು. ಸೊ ನಿಶಾನಲ್ಲಿ ಬಂದ್ಬಿಟ್ಟು ತುಂಬ ಇದಾವೆ ಗಾಡಿಗಳು. ಯಾಕೆಂದರೆ ಇದು ವರ್ಲ್ಡ್ ವೈಡ್ ಗಾಡಿ, ಇದು ಗ್ಲೋಬಲ್ ಗಾಡಿ. ಇದು ನೀವು ದುಬೈಲೂ ನೋಡ್ಬೋದು, ಸಿಂಗಾಪುರಲ್ಲೂ ನೋಡ್ಬೋದು, ಮಲೇಷ್ಯಾ, ಬ್ಯಾಂಕಾಕು, ಸೊ ಆ್ಯಂಡ್ ಸೊ ಎಲ್ಲನೂ. ಈಗ ಎಲ್ಲ ಕಾರ್ಸು ಗ್ಲೋಬಲ್ ಆಗಿದೆ ಬಿಡಿ. ಇಂಡಿಯನ್ ಬ್ರ್ಯಾಂಡು ಸಹ ಗ್ಲೋಬಲ್ ಆಗಿದೆ, ಟಾಟಾ ಎಲ್ಲನೂ. ಮಾರುತಿ ಅಂತೂ ಬಿಡಿ, ರೋಡ್ಗೆ 10 ಗಾಡಿ ಇರ್ತವೆ, ಮನೆಗೆ 10 ಗಾಡಿ ಇರ್ತವೆ, ಆ ಥರ ಹಂಗೆ. ಸೊ ಮಾರುತಿ ಈಸ್ ಬಡವ್ರ ಗಾಡಿ ಅಷ್ಟೇ, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಯೂಸ್ ಮಾಡ್ಬೋದು. ಮತ್ತು ಇದ್ರ ಮೇಂಟೆನೆನ್ಸ್ ವಿಚಾರಕ್ಕೆ ಮಾತಾಡೋದಾದರೆ, ನಿಮಗೆ ಶೋರೂಮಲ್ಲಿ ನಾವು ಈ ಕಾರ್ನ ಮೇಂಟೈನ್ ಮಾಡ್ತೀವಿ ಅಂದರೆ 15,000 ಬೇಕು. ಅಂದರೆ ಇಯರ್ಲಿ ಆ್ಯನ್ಯುವಲ್ ಸರ್ವಿಸ್ ಕಾಸ್ಟ್ ಬಂದು ಇದು 15,000 ಆಗುತ್ತೆ, 15 to 17 ನಾರ್ಮಲ್ ಜನರಲ್ ಸರ್ವಿಸು. ಸೊ ಸರ್ವಿಸಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಗೊತ್ತಲ್ಲ, ಆಯಿಲು ಅವೆಲ್ಲ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಲೇಬರ್ ಕಾಸ್ಟ್ ಜಾಸ್ತಿ. ಇದರಲ್ಲಿ ಈ ಬ್ರ್ಯಾಂಡಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಬಿಲ್ ಬರುತ್ತೆ, ಒಂದು ಲೇಬರ್ ಬಿಲ್ಲು, ಒಂದು ಸ್ಪೇರ್ ಬಿಲ್ಲು. ಸೊ ಲೇಬರ್ ಬಿಲ್ಲು ತುಂಬ ಜಾಸ್ತಿ ಇರುತ್ತೆ ಸ್ಪೇರ್ ಪಾರ್ಟ್ಸಾಗಿ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ರೆನಾಲ್ಟಲ್ಲಿ ಬಂದ್ಬಿಟ್ಟು ಲೇಬರ್ ಬಿಲ್ ತುಂಬ ಜಾಸ್ತಿನೇ ಬರುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಬರುತ್ತೆ. ಮತ್ತು ಇನ್ನು ಇದ್ರ ಮೈಲೇಜ್ ವಿಚಾರಕ್ಕೆ ಮಾತಾಡೋದಾದರೆ, ಹೈವೇಲೆಲ್ಲ ಬಂದ್ಬಿಟ್ಟು ಇವಾಗ ನಾನು AC ಹಾಕೊಂಡು ಗಾಡಿ ಓಡಿಸ್ತೀನಿ. ನನಗೆ ಒಂದು 18 to 19, 20 ಆ ರೀತಿ ಬರುತ್ತೆ. ಸೊ ಇನ್ನು ಮೈಲೇಜ್ ವಿಚಾರಕ್ಕೆ ಮಾತಾಡೋದಾದರೆ 18 to 22 ಬರುತ್ತೆ ಸಿಟಿಲಿ. ಹೈವೇಗೆಲ್ಲ ಹೋದರೆ ಒಂದು 24. ಮೊನ್ನೆ ರೀಸೆಂಟಾಗಿ ನಾನು ತಿರುಪತಿಗೆಲ್ಲ ಹೋಗಿದ್ದೆ, ನಾನು 25-26ವರೆಗೂ ಬಂದಿದೆ. ಅಂದರೆ ನಾನು 4 ಜನ ಹೋಗಿದ್ವಿ. ಮೀಡಿಯಮ್ ಆಗಿ ಒಂದು 80, 60ರಿಂದ 80, 90, 100. ಯಾಕೆಂದರೆ ಮಗುನೂ ಇತ್ತು, ಸೊ ಹಾಗಾಗಿ ನಿಧಾನಕ್ಕೆ ಓಡಿಸ್ಬೇಕಲ್ವಾ. ಸೊ ಅದಕ್ಕೆ ನಿಧಾನಕ್ಕೆ ಓಡಿಸ್ಕೊಂಡು 24ವರೆಗೂ ಬಂದಿದೆ ಮೈಲೇಜು. ಇನ್ನು ಅದೇ ನಾನು ಹೇಳಿದ್ನಲ್ಲ, 2012-13 ಮಾಡಲೆಲ್ಲ ನಿಮ್ಗೊಂದು 330, 3.5 ಅಂದರೆ ಕಂಡೀಷನ್ ಚೆನ್ನಾಗಿದ್ದರೆ. ಸೊ ಅದರಲ್ಲಿ ಟಯರ್ಸು ಇನ್ಕ್ಲೂಡ್ ಆಗುತ್ತೆ. ಯಾಕೆಂದರೆ ಈ ಕಾರ್ ನಾನು ತೊಗೊಂಡಿದ್ದು 2,95,000, 3 ಲಕ್ಷ ಅಂದ್ಕೊಳ್ಳಿ, 340 ಅಂದ್ಕೊಳ್ಳಿ. ನನಗೆಲ್ಲ ಫಿಟ್ ಆ್ಯಂಡ್ ಫಿನಿಶ್ ಆಗೋ ಅಷ್ಟೊತ್ತಿಗೆ 3.5 ಆಯಿತು. ಬಟ್ ನಿಜ ಹೇಳ್ತೀನಿ, ಒಳ್ಳೆ ಫೀಲ್ ಕೊಡುತ್ತೆ ಮಾತ್ರ. ಟರ್ಬೋ ಲ್ಯಾಗು ಕ್ಲಾಸು. ನಾನು ಇನೋವಾ ಇತ್ತಲ್ವಾ, ಇನೋವಾದಲ್ಲಿ ಬಂದ್ಬಿಟ್ಟು ನಿಮಗೆ ಟರ್ಬೋ ಕಟ್ ಆಫ್ ಆಗುತ್ತೆ ಒಂದು ಸರ್ಟನ್ RPMಗೆ. ಯಾಕೆಂದರೆ ಅದು ಅಷ್ಟೊಂದು ರೆವ್ ಆಗಲ್ಲ, ಇದು ರೆವ್ ಆದಷ್ಟು. ನೋಡಿ ಹೆಂಗೆ ನುಗ್ಗುತ್ತೆ ಇದು. ಇನ್ನೂ ಕೊಡು ನಾನು ಹೋಗ್ತೀನಿ, ಇನ್ನೂ ಕೊಡು ನಾನು ಹೋಗ್ತೀನಿ ಅನ್ನುತ್ತೆ ಇದು. ನೋಡಿ ಸಖತ್ ಕಾರ್ ಮಾತ್ರ ಇದು, ಸಖತ್ ಅಂದರೆ ಸಖತ್ ಕಾರ್ ಇದು.
ಬ್ರೇಕ್ಸ್ ಎಲ್ಲ ನಿಮಗೆ ಈ ಕಾರಲ್ಲಿ ಇನ್ನೊಂದೇನೆಂದರೆ ಸ್ವಲ್ಪ ಬ್ರೇಕಿಂಗ್ ಇಶ್ಯೂ ಇದೆ. ಬ್ರೇಕಿಂಗು ಮತ್ತು ಎ ಸಿ ಅಷ್ಟು ಈಸಿ. ಸೊ ಬ್ರೇಕಿಂಗು ಮತ್ತು ಎ ಸಿ ಚೆನ್ನಾಗಿ ವರ್ಕ್ ಮಾಡಲ್ಲ. ಸೊ ಬ್ರೇಕ್ ಏನಂದರೆ ತುಂಬ ಆರ್ಡರ್ ಸೈಡ್ ಇದೆ. ಸಡನ್ನಾಗಿ ನಿಮಗೆ ಆ ಪಂಚು ಸಿಗಲ್ಲ, ಆ ಕ್ರಂಚ್ ಏನಿರುತ್ತೆ. ನೀವು ಬ್ರೇಕ್ ಒತ್ತಿದ ತಕ್ಷಣ ಟ್ರಕ್ ಅಂತ ಲಾಕ್ ಆಗಲ್ಲ. ಸ್ವಲ್ಪ ದೂರಕ್ಕೆ ಹೋಗಿ ನೀಟಾಗಿ ಲಾಕ್ ಆಗೋಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಬ್ರೇಕು ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ ಅಷ್ಟೇ. ಲೇಟ್ ಬ್ರೇಕಿಂಗು, ಲೇಜಿ ಬ್ರೇಕಿಂಗು. ಮತ್ತು ಎ ಸಿ ಬಂದ್ಬಿಟ್ಟು ಸಡನ್ನಾಗಿ ಕೂಲ್ ಆಗೋದಿಲ್ಲ, ವೆಯ್ಟ್ ಮಾಡಬೇಕು. ಇಲ್ಲಿ ಬೇರೆ ಸ್ಪೀಡ್ ಲಿಮಿಟ್ ಬೇರೆ ಇದೆ, 100 ಕ್ರಾಸ್ ಆಗೋಂಗಿಲ್ಲ. 82 ನೋಡಿ, ಆಗಲೇ ರೆಡ್ ತೋರಿಸ್ತಾ ಇದೆ. ಇನ್ನು ಈ ಕಾರು ತೊಗೊಳಕ್ಕೆ, ಈ ಕಾರ್ ಬೇಡ ನನಗೆ ಬೇರೆ ಕಾರ್ ನೋಡ್ತೀನಿ ಅಂದರೆ ಈ ಒಂದು ಬಜೆಟಲ್ಲಿ ನಿಮಗೆ ಅಲ್ಟಿಸ್ ಸಿಗುತ್ತೆ ಒಂದು 5 lakhsಲ್ಲಿ, ಡೀಸೆಲ್ ವೇರಿಯಂಟು. ಪೆಟ್ರೋಲು ಸಿಗುತ್ತೆ, ಬಟ್ ಏನಂದರೆ ಇದಕ್ಕಿನ್ನ ಮೇಂಟೆನೆನ್ಸ್ ಜಾಸ್ತಿ ಇರೋದು. ಯಪ್ಪ, ನನ್ನ ಹತ್ರ ಇತ್ತು ಆ್ಯಕ್ಚುಲಿ ಒಂದು ಅಲ್ಟಿಸು. ಸೊ ಡೀಸೆಲ್ ವೇರಿಯಂಟು. ಒಂದು ಬ್ರೇಕ್ ಪ್ಯಾಡೇ ನಿಮ್ಗೆ 12,000 ಬರುತ್ತೆ, ಒಂದು ಸೆಟ್ ಬ್ರೇಕ್ ಪ್ಯಾಡ್ಸು. ಅಷ್ಟು ಕಾಸ್ಟ್ಲಿ ಅದು. ಸೊ ಅದೆಲ್ಲ ಬಂದು ನಿಮಗೆ CKD ಇಲ್ಲಿ ವರ್ಕ್ ಅಂದರೆ ಸ್ಪೇರ್ ಪಾರ್ಟ್ಸು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಲ್ಲ, ಎಲ್ಲ ಥೈಲ್ಯಾಂಡು, ಇಂಡೋನೇಷ್ಯಾ ಆ ಕಡೆಯಿಂದ ಬರೋದಲ್ವಾ. ಸೊ ಅದಕ್ಕೆ ಅದು ಪ್ರೈಸ್ ಜಾಸ್ತಿ. ನಾನು ಮಾತಾಡ್ಕೊಂಡು ಡೀಸೆಲ್ ಹಾಕ್ಸಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಸೊ ಹಂಗೆ ಯಾರ್ಯಾರು ಈ ಕಾರ್ನ ತೊಗೊಬೇಕು ಅಂತ ಈ ವಿಡಿಯೋ ನೋಡ್ತಾ ಇದ್ದೀರೋ, ಅಂದರೆ ಸುಮಾರು ಒಂದು ಕನ್ಸು ಇಟ್ಕೊಂಡಿರ್ತೀರ, ನನಗೆ ಇಷ್ಟು ಬಜೆಟಲ್ಲಿ ಮನೆಗೆ ಒಂದು ಕಾರ್, ಬೆಸ್ಟ್ ಕಾರ್ ಬೇಕು ಅಂದರೆ ಇದು ಆರಾಮಾಗಿ ತೊಗೊಬೋದು. ಸೊ 100 ಆಗೋವರೆಗೂ ನಿಮಗೆ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ನಾನು ಈ ಗಾಡೀಲಿ ಟಾಪ್ ಸ್ಪೀಡ್ ಹಿಡ್ದಿರೋದು 165. ಸೊ ಅದೇ ಲಾಸ್ಟ್ ನಾನು ಹಿಡ್ದಿದ್ದು. ಒಂದು ಸ್ವಲ್ಪ ಸ್ಟೇರಿಂಗ್ ರ್ಯಾಕೆಲ್ಲ ಒಂಚೂರು ಪ್ರಾಬ್ಲಮ್ ಇತ್ತು, ಅದನ್ನು ರೆಡಿ ಮಾಡಿಸಿದ್ಮೇಲೆ 165 ಇದೇ ರೋಡಲ್ಲೇ ಹಿಡ್ದಿದ್ದೆ ನಾನು. ಸೊ ಆವಾಗ ಮೈಲೇಜ್ ಬಂದ್ಬಿಟ್ಟು ನನಗೆ ಒಂದು 17.5 ಏನೋ ಬಂದಿತ್ತು. ತುಂಬ ಚಿಚ್ಚಾಡಿದ್ದೆ. ಆವಾಗಲೇ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅನ್ಕೊತೀನಿ. ಯಾವುದದು ವೋಕ್ಸ್ ವ್ಯಾಗನ್ನು ವೆರ್ಟಿಸು ಏನೋ ಇದೆ. ಸೊ ಆ ಒಂದು ಕಾರ್ ಜೊತೆ ಡ್ರ್ಯಾಗ್ ಆಡಿದ್ದೆ. ಡ್ರ್ಯಾಗ್ ಅಂದರೆ ಅವನು ಬಂದ ಹಿಂಗೆ ನೋಡ್ತಾನೆ ಇದ್ದ, ನಾನು ಗೇರ್ ಶಿಫ್ಟ್ ಮಾಡಿಬಿಟ್ಟೆ, ಅವನು ಗೇರ್ ಶಿಫ್ಟ್ ಮಾಡಿಬಿಟ್ಟ. ಅದು ಸಡನ್ನಾಗಿ ಪಾಸ್ ಆಯಿತು, ಯಾಕೆಂದರೆ ಅದು ಪೆಟ್ರೋಲ್ ಕಾರ್. ಸೊ ಅದು ಬಂದು ಪೆಟ್ರೋಲ್ ಕಾರ್ ಅಲ್ವಾ, ಇನಿಷಿಯಲ್ ಪಿಕಪ್ ಜಾಸ್ತಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ಅಲ್ವಾ, ಸ್ವಲ್ಪ ಇನಿಷಿಯಲ್ ಪಿಕಪ್ ಕಮ್ಮಿ ಇದೆ. ಬಟ್ ಒಂದು 2000 RPM ಕ್ರಾಸ್ ಆಗ್ತಾ ಇದ್ದಂಗೆ ಟರ್ಬೋ ಓಪನ್ ಆಗಿದ್ದ ತಕ್ಷಣ ಕಿತ್ಕೊಂಡು ಹೊಟ್ಟೋಯ್ತು. ಬಂದ ಅವನು 140 150 ಆ ಮೂಮೆಂಟಲ್ಲೇ ಕ್ರೂಸ್ ಮಾಡ್ತಾ ಇದ್ವಿ. ಆಮೇಲೆ ಅಷ್ಟೊತ್ತಿಗೆ ಎಂಡೇ ಆಗೋಯ್ತು ರೋಡು. ಹಂಗೆ. ಬಟ್ ನನಗೂ ಈ ಕಾರ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ನಿಜ ಹೇಳ್ಬೇಕು ಅಂದರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ತೊಗೊಂಡಿದ್ರು ರೆನಾಲ್ಡ್ಸ್ ಕಾಲ. ನಾನು ಯಾವ್ದು ಗುರು ಇದು ಬ್ರ್ಯಾಂಡು ಅಂದ್ಬಿಟ್ಟು ಒಂದು ಸ್ವಲ್ಪ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಸೊ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಈ ಕಾರ್ ಬಗ್ಗೆ. ಸರಿ ಆಗಲಿ ನೋಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ತೊಗೊಬೇಕು, ಒಂದು ಸೆಡಾನು ಬೇಕು ಮನೆಗೆ ಅಂತ. ಯಾಕಂದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಬಂದ್ಬಿಟ್ಟು ಸ್ಕೋಡಾ ಆಕ್ಟಿವಾ, ಇಲ್ಲ ಸ್ಕೋಡಾ ಸೂಪರ್ಬು, ಇಲ್ಲಾಂದರೆ ಕೊರೋಲಾ ಅಲ್ಟಿಸು, ಈಗ ಲೇಟೆಸ್ಟ್ ವರ್ಷನ್ ಬಂದಿದೆಯಲ್ಲ ಅದು. ಸೊ ಸೆಡಾನ್ ಅಂದರೆ ಸಾಕು ಗುರು, ಅದೇನೆ. ನಿಮ್ಮ ಸೆಡಾನೆಲ್ಲ ನಮಗೆ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ, ಮೇಂಟೆನೆನ್ಸು ಓಕೆ, ಎಲ್ಲನೂ ಅಲ್ಲಿಗೆ ಬರುತ್ತೆ. 15,000 to 20,000. ಟಯರ್ಸು ನಿಮಗೆ ಒಂದು 500 to 700 rupees ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಬೇರೆ ಹ್ಯೂಜ್ ಡಿಫ್ರೆನ್ಸ್ ಏನಿರೋದಿಲ್ಲ. ಬಟ್ ಅವು ಒಳ್ಳೆ ಕಾರ್ಸೆ, ಕುದುರೆ ಅವು ಸ್ಕೋಡಾ ಆಕ್ಟಿವಾ ಎಲ್ಲ. ಬಟ್ ಇವಾಗ ಟ್ರೆಂಡೇ ಹೊಟ್ಟೋಗಿದೆ ಬಿಡಿ ಸೆಡಾನ್ ಎಲ್ಲ, ಮಿಡ್ ಸೈಡ್ಸ್ SUV ಬಂದ್ಬಿಟ್ಟು. ಸೊ ಅದ್ರದ್ದೆಲ್ಲ ಒಂಚೂರು ಕಮ್ಮಿ ಆಗಿದೆ ಮಾರ್ಕೆಟ್. ಮಾತಾಡ್ತಾ ಟೋಲೇ ಬಂದ್ಬಿಡ್ತು. ಸೊ ಹಂಗೆ. ಬಟ್ ನಿಮ್ಗೆ ನಾನು ಏನು ಹೇಳೋದು ಅಂದರೆ, ನಿಮ್ಗೆ ಹಳೆ ಕಾರ್ ಫೀಲ್ ಕೊಟ್ಟಂಗೆ ಇವಾಗ ಹೊಸ್ದಾಗಿ ಬರ್ತಾ ಇರೋವಂಥ ಕಾರ್ಸು ಅಷ್ಟು ಫೀಲ್ ಬರಲ್ಲ. ಯಾಕೆಂದರೆ ಎಮಿಷನ್ ನಾರ್ಮ್ಸು ತುಂಬಾ ಕಟ್ ಆಫ್ ಮಾಡಿರ್ತಾರೆ, ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಈ ಕಾರ್ಸ್ ಎಲ್ಲ ಅಷ್ಟೊಂದು ರಿಸ್ಟ್ರಿಕ್ಟೆಡ್. ಸೊ ಈ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಅಷ್ಟೊಂದು ರೆಸ್ಟ್ರಿಕ್ಟ್ ಮಾಡಲ್ಲ. ಗೇರ್ ಶಿಫ್ಟಿಂಗ್ ಆಗಿರಲಿ, ಬೇಗ ಗೇರ್ ಕೇಳೋದಿಲ್ಲ. ಮೈಲೇಜು ಅಷ್ಟೇ, ನೀವು ಹೆಂಗೆ ಬೇಕಂಗೆ ಟ್ಯೂನ್ ಮಾಡ್ಬೋದು. ಈ ಇಂಜಿನಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ 110 PS ನೀವು ಟ್ಯೂನಿಂಗ್ ಮಾಡಿಸ್ಬೋದು. ಯಾಕೆಂದರೆ ಈ ಒಂದು ಮದರ್ ಬೋರ್ಡ್ ಏನಿದೆ 110 PS ವರೆಗೂ ತಡೆಯುತ್ತೆ. ಯಾಕೆಂದರೆ 110 PS ಬಂದ್ಬಿಟ್ಟು ಡಸ್ಟರ್ ಇದೆ. ಸೊ ಇದು ಡಸ್ಟರ್ದೆಲ್ಲ ಒಂದೇ ಇಂಜಿನ್ನು. ಅದರಲ್ಲಿ ಬಂದ್ಬಿಟ್ಟು ಅದರಲ್ಲೂ
ಸೊ ಅದರಲ್ಲೂ ಬಂದ್ಬಿಟ್ಟು ವೇರಿಯಂಟ್ ಇದೆ, ಒಂದು 4x4 ಆಪ್ಷನ್ ಇದೆ ಡಸ್ಟರಲ್ಲಿ. ಹೋಗಲ್ಲ, ಅದಾಗಲ್ಲ, ನಾವು ಲೆಫ್ಟಲ್ಲಿ ಹೋಗ್ಬಿಡೋಣ. ನೋಡಿ ಹಿಂಗೆ ನೀವು ತಿರುಗಿಸ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ, ಅಂದರೆ ಸಸ್ಪೆನ್ಷನ್ನು ಸಹ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಡಸ್ಟರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಸೊ ಅದು ಡಸ್ಟರ್ದು ಒಂದು ವೀಡಿಯೋ ಮಾಡ್ತೀನಿ. 4x4 ಬೇಕು ನನಗೆ, 4x4 ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸ್ಪೆಷಲ್ ಎಡಿಷನ್ನು, ಬಟ್ ಅದು ಜಾಸ್ತಿ ಬಂದಿಲ್ಲ ಮಾರ್ಕೆಟ್ಗೆ. ಯಾರೋ ಒಬ್ಬೊಬ್ಬರು ರಿಯಲ್ ಅಡ್ವೆಂಚರ್ ಮಾಡೋರು ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ರೆನಾಲ್ಟು ಬಂದ್ಬಿಟ್ಟು ಡೇಸಿಯಾ ಬ್ರ್ಯಾಂಡೂ ಸಹ, ಈ ರೆನಾಲ್ಟ್ ಅನ್ನೋದೇ ಒಂದು ಸಬ್ ಬ್ರ್ಯಾಂಡ್ಸ್ ತುಂಬ ಇದ್ದಾವೆ. ಸೊ ನನಗೆ ಕಿವಿಲಿ ನಾನು ನೋಡಿರೋ ಪ್ರಕಾರ ಯಾವ್ದು ಗುರು ಸೊಳ್ಳೆ ಅಷ್ಟೊತ್ತಿಂದ ಡಿಸ್ಟರ್ಬ್ ಮಾಡ್ತಾ ಇದೆ, ಡೇಸಿಯಾ ಅಂತ ಒಂದಿದೆ. ಸೊ ಇದು ರೆನಾಲ್ಟ್ ಡಸ್ಟರ್, ಡೇಸಿಯಾ ಡಸ್ಟರ್ ಅಂತ ಇದೆ, ರೆನಾಲ್ಟ್ ಡಸ್ಟರ್ ಅಂತ ಇದೆ. ಸೊ ಡಸ್ಟರ್ ಅದಾದಮೇಲೆ ನಿಶಾನ್ಗೂ ಕೊಟ್ಟಿದ್ದಾರೆ ಇವರು. 3 ಸಬ್ ಬ್ರ್ಯಾಂಡ್ ಇರೋದು ಆ್ಯಕ್ಚುಲಿ ಇದು. ಹಾಂ ಕರೆಕ್ಟ್, 3 ಸಬ್ ಬ್ರ್ಯಾಂಡ್. ಆ ಡೇಸಿಯಾ ಡಸ್ಟರ್ ಏನು ನುಗ್ಗುದು ಗೊತ್ತಾ, ಅದು ಬಂದು ಡೀಸೆಲ್ ಇಂಜಿನ್ ಕೊಟ್ಟಿಲ್ಲ, ಬರೀ ಪೆಟ್ರೋಲ್ ಇಂಜಿನ್ನು. ಅದು 4x4. ಕಲ್ಲು ಗಾಡಿ ಮಾತ್ರ ಇದು, ಸರ್ರನ್ನು ನುಗ್ಗುತ್ತೆ, ಗಟ್ಟಿ ಜಾಸ್ತಿ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಹಂಪಲ್ಲಿ, ದೊಡ್ಡ ಹಂಪಲ್ಲಿ ನಿಮ್ಗೆ ಅಷ್ಟು ಫೀಲ್ ಆಗಲ್ಲ ಟಚ್ ಆಗೋದು, ಯಾಕೆಂದರೆ ಚೆನ್ನಾಗಿದೆ. ನನಗೆ ನೆಗೆಟಿವ್ ಹೇಳೋದಕ್ಕಿಂತ ಪಾಸಿಟಿವೇ ತುಂಬ, ಪಾಸಿಟಿವ್ನೇ ತುಂಬ ಇದೆ, ನೆಗೆಟಿವ್ ಕಮ್ಮಿ ಈ ಕಾರ್ದು ನಿಜ ಹೇಳ್ಬೇಕಂದ್ರೆ. ಅದೇ ಸರ್ವಿಸ್ ಸೆಂಟ್ರದೊಂದು ಮೇಜರ್ ನೆಗೆಟಿವ್ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಟಿಕ್ ಮಾರ್ಕ್ ಎಲ್ಲ. ಅದೇ ಕೆಲವೊಂದು ಬೇಕು ಅಂದರೆ ಕೆಲವೊಂದು ಕಾಂಪ್ರಮೈಸ್ ಆಗಲೇಬೇಕು ಬಿಡಿ, ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲನೂ ನಾವು ಅಂದ್ಕೊಂಡಂಗೆ ಸಿಕ್ಬಿಟ್ರೆ ಅಷ್ಟೇ, ಆಮೇಲೆ ದೇವ್ರಾಗ್ಬಿಡ್ತಾನೆ ಕಾರ್ ಬ್ರ್ಯಾಂಡ್ ಅವನು. ಇವಾಗ ಬರ್ತಾ ಇರೋ ಎಲ್ಲ ಇದ್ದಾವೆ ಅಡಾಸ್ ಫೀಚರ್, ಅವು ಇವು ಮಣ್ಣು ಮಸಿ ಎಲ್ಲ. ಅದೇ ಫೀಚರ್ ಕೊಡ್ತಾ ಹೋದಷ್ಟು ಗಾಡಿದು ಟೇಸ್ಟ್ ಸಿಗಲ್ಲ. ಇನ್ನೊಂದೇನಂದರೆ ನೀವು ಕಾರ್ ಓಡಿಸ್ಬೇಕಾದ್ರೆ ಮೇಯ್ನ್ ಬೇಕಾಗಿರೋದೇ ನಿಮಗೆ ಜಿಗ್ಜ್ಯಾಕ್ ಮಾಡೋದು, ಸೊ ಬಾಡಿ ರೋಲು, ಬ್ರೇಕಿಂಗು ಇವೆಲ್ಲ. ಆಮೇಲೆ ಸೇಫ್ಟಿ, ಇದು ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು. ಸೇಫ್ಟಿ ತುಂಬ ಚೆನ್ನಾಗಿದೆ. ಸಡನ್ನಾಗಿ ನಿಮಗೆ ಹೊಡೆದು, ಈ ಕಾರಲ್ಲಿ ಯಾರೂ ಪ್ರಾಣ ಕಳ್ಕೊಂಡಿರೋ ಹಿಸ್ಟ್ರಿನೇ ಇಲ್ಲ ಹಂಗೆ. ಯಾಕೆಂದರೆ ಈ ಕಾರ್ ಯಾರು ಗೊತ್ತಿಲ್ಲದಿರೋರು ಯಾರೂ ತೊಗೊಳ್ಳಲ್ಲ, ಎಲ್ಲ ಸ್ವಲ್ಪ ತಿಳ್ಕೊಂಡಿರೋರೇ ತೊಗೊಳ್ಳೋದು. ಸ್ವಲ್ಪ ಮೆಚ್ಯೂರ್ಡ್ ಮೈಂಡ್ ಸೆಟ್ ಇರೋರು, ಯುರೋಪಲ್ಲಿ ಸ್ಟೇ ಆಗಿ ಬಂದಿರೋರು. ಈಗ ಯಾಕೆಂದರೆ US ಅಲ್ಲೆಲ್ಲ ನೀವು ನೋಡಿ, US ಅಲ್ಲೆಲ್ಲ ನೀವು ಸ್ಟೇ ಆಗಿ ಬಂದಿರೋರೆಲ್ಲ ಫೋರ್ಡು, ಜೀಪು ಇಂಥವು ತೊಗೊತಾರೆ. ಯಾಕೆಂದರೆ ಆ ಒಂದು ಕಾರ್ದು ಟೇಸ್ಟ್ ಗೊತ್ತಿರುತ್ತೆ. ಸೊ ಈ ರೆನಾಲ್ಟ್ ಅವ್ರದ್ದು ಅಷ್ಟೇ, ಸ್ವಲ್ಪ ಆಫ್ ರೋಡ್ ಮಾಡೋರು, ಸ್ವಲ್ಪ ಇಂಜಿನ್ ಬಗ್ಗೆ ತಿಳ್ಕೊಂಡಿರೋರು, ಇಟಾಲಿಯನ್ ಬ್ರ್ಯಾಂಡ್ ಏನು ಹೆಂಗೆ ಸ್ವಲ್ಪ ರಿಸರ್ಚ್ ಮಾಡಿರ್ತಾರಲ್ಲ, ಸೊ ಅಂಥವ್ರು ಮಾತ್ರ ಈ ಈ ಬ್ರ್ಯಾಂಡ್ಗೆ ಹೋಗ್ತಾರೆ. ಸೊ ಟೊಯೋಟಾ ಬಂದು ನಿಮ್ಗೆ ಹೇಳಿದ್ನಲ್ಲ, ಟೊಯೋಟಾ ಇಸ್ ಆ್ಯಕ್ಚುಲಿ ಈಕೋ ಫ್ರೆಂಡ್ಲಿ ಕಾರ್. ಅದು ಎಲ್ಲ ರೀತಿಯೂ ತುಂಬ ಚೆನ್ನಾಗಿದೆ, ರಿಲಯಬಲ್ಲು. ಅದು ಜಾಪನೀಸ್ ಬಿಡಿ, ಜಾಪನೀಸ್ ಏನು ಮಾತಾಡೋಂಗಿಲ್ಲ. ಇಟಾಲಿಯನ್ ಕಾರ್ಸು ಅಂತಲ್ಲ, ಇಟಾಲಿಯನ್ ಬ್ರ್ಯಾಂಡ್ಸು ಅಂತಲ್ಲ, ಇಟಾಲಿಯನ್ ಬೈಕ್ಸು ಸಹ ತುಂಬ ಚೆನ್ನಾಗಿದೆ. ಇಟಾಲಿಯನ್ ಬೈಕ್ ಈಸ್ ನೆಕ್ಸ್ಟ್ ಲೆವೆಲ್, ಲೈಕ್ ಡ್ಯುಕಾಟಿ, ಆಮೇಲೆ MV ಅಗುಸ್ಟಾ. ಕ್ರೇಜಿ ಮಾತ್ರ ಅವೆಲ್ಲ. ಸೊ ಹಿಂಗೆ ನೋಡಿ, ಈ ರಿವ್ಯೂ ನೋಡಿ ನೀವು ಏನಾದರೂ ಕಾರು ಇಂಥ ಬ್ರ್ಯಾಂಡಲ್ಲಿ ತೊಗೊತಾ ಇದ್ದೀರಾ ಅಂದರೆ ಗೋ ಹೆಡ್, ನಾನೇನು ಮಾತಾಡಲ್ಲ. ಬ್ರೇಕ್ ಇಡಿ ಮಚ್ಚ, ಇಲ್ಲಿ ಬಂದು ಇಂಡಿಕೇಟರ್ ಹಾಕಿದ್ರೆ ಹಿಂಗೆ ಮಚ್ಚ ನೀನು. ಅಲ್ಲೇ ಹಾಕ್ಬೇಕು ತಾನೆ, ಏನೋ ತಿನ್ಕೊಂಡು ಕಾರ್ ಓಡಿಸ್ತಾನೆ. ನಾವೇನು ಇನ್ನೂ ಹೊಟ್ಟೆಗೆ ಊಟ ತಿಂದಿಲ್ಲ, ಈಗ ಹೋಗಿ ತಿನ್ನಬೇಕು ಹಂಗೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಇನ್ಫಾರ್ಮೇಷನ್ ನೋಡಿದ್ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕೆಂದರೆ ನಾನು ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ, ಆ ಒಂದು ಫೀಲ್ ಇದೆ ನನಗೆ ಅಷ್ಟೇ. ನಾನೇನು ಹೇಳೋಕ್ಕೆ ತುಂಬ ಜಾಸ್ತಿ ಏನು ಹೇಳೋದಿಲ್ಲ, ಒಂದೇ ಒಂದು ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ ದೆನ್ ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಯಾವಾಗ ನೋಡ್ತಾ ಇದ್ದೀರೋ ನೀವೇ ತಿಳ್ಕೊಳ್ಳಿ. ಓಕೆ ಬಾಯ್.